ಬಂಧುಗಳೇ, 21ನೇ ತಾರೀಕು ಯೋಗ ದಿನವನ್ನು ನಾವು ತುಂಬ ಸಂತೋಷದ ಆಚರಣೆ ಮಾಡ್ತಾಯಿದ್ದೀವಿ. ಕೇವಲ ಭಾರತೀಯರ ಯೋಗ ದಿನವನ್ನು 182 ರಾಷ್ಟ್ರಗಳಿಗೆ ಕೆಲವೇ ವರ್ಷಗಳಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಸೂಚನೆಯನ್ನು, ಅವರ ಸಂದೇಶವನ್ನು, ಒಬ್ಬ ಮನುಷ್ಯನಿಗೆ ಆರೋಗ್ಯಕರವಾಗಿ ಬಾಳ್ಮೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಇದರ ಹಿರಿಮೆಯನ್ನು, ಇದರ ಒಂದು ಗಾಂಭೀರ್ಯತೆಯನ್ನು ಪರಿಚಯ ಮಾಡಿಸ್ಕೊಟ್ಟಿರ್ತಕ್ಕಂಥ ಮೋದಿಜಿಯವರು ಅವತ್ತು ಪಾಲ್ಗೊಳ್ತಾ ಇದ್ದಾರೆ. ದೇಶದಲ್ಲಿ ಎಲ್ಲರಿಗೂ ಕೂಡ ಅವರು ಕೂಡ ಯೋಗವನ್ನು ಸಾರ್ವಜನಿಕವಾಗಿ ಮಾಡೋದ್ರಿಂದ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ. ವಿಶೇಷವಾಗಿ ಕರ್ನಾಟಕದ ಇತಿಹಾಸದಲ್ಲಿ ಋಷಿಮುನಿಗಳು, ಹಿರಿಯರು, ಅನೇಕ ಪುಣ್ಯಾತ್ಮರು ನಮಗೇನು ಕೊಟ್ಟಿದ್ದರು ಅದನ್ನು ಸಾಮಾನ್ಯರಿಗೂ ಕೂಡ ಗುಣಪಡಿಸ್ತಕ್ಕಂಥ ಕೆಲಸವನ್ನು ಮೋದಿಜಿಯವರ ಸಂದೇಶದಿಂದ ಆಗಿದೆ. ಆದ್ದರಿಂದ ಆರೋಗ್ಯವಂತರಾಗಿ ಬದುಕಬೇಕಾದ್ರೆ ಎರಡು ಮುಖ್ಯ: ನಮ್ಮ ಸಂಕಲ್ಪ, ಆರೋಗ್ಯ ಸರಿ ಹೋಗಬೇಕಾದ್ರೆ ಯೋಗ ಭಾರಿ ಮುಖ್ಯ. ಇಂಥ ಯೋಗದ ದಿನವನ್ನು ನಾವೆಲ್ಲರೂ ಕೂಡ ಉಪಯೋಗ ಪಡ್ಕೊಳ್ಳೋಣ. ತನ್ಮೂಲಕ ಜೀವನದ ವ್ಯವಸ್ಥೆಯನ್ನು ಆರೋಗ್ಯವಂತರಾಗಿ ಬದುಕೋದಕ್ಕೆ ನಾವು ಅದನ್ನು ಸಮರ್ಪಣೆ ಮಾಡೋ ಕೆಲಸವನ್ನು ಮಾಡೋಣ. ಇದೊಂದು ಪವಿತ್ರವಾದ ದಿನ. ಈ ದಿನವನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಆಚರಣೆ ಮಾಡೋದು ನಮ್ಮ ಕರ್ತವ್ಯ ಅಂತ ತಮ್ಮಲ್ಲಿ ವಿನಂತಿ ಮಾಡೋದಕ್ಕೆ ಇಚ್ಛೆ